ರಾಜ್ಯದ ಸರ್ಕಾರಿ ಹಾಸ್ಟೆಲ್ಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ ನಿಜಕ್ಕೂ ಕೂಡ ಬೇಸರ ಅನ್ಸುತ್ತೆ. ಅಲ್ಲಿ ಮಕ್ಕಳೆಲ್ಲ ಯಾರು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಅಧಿಕಾರಿಗಳಿದಾರಲ್ಲ, ಯಾರೆಲ್ಲ ಜೇಬ್ ತುಂಬ್ತಾ ಇದೆ ಈ ಕೋಟಿ ಕೋಟಿ ಅನುದಾನ, ಅವ್ರು ಒಂದು ದಿನ ಅಥವಾ ಒಂದು ಅರ್ಧ ಗಂಟೆ ಇದ್ಬಿಟ್ರೆ ಸಾಕು, ನಿಜಕ್ಕೂ ಕೂಡ ಅವರು ಅಲ್ಲಿ ಇರೋದೇ ಬೇಡ ಅನ್ನುವಂತ ನಿರ್ಧಾರಕ್ಕಂತೂ ಬಂದೇ ಬಿಡ್ತಾರೆ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಹಾಸ್ಟೆಲ್ಗಳ ಸ್ಥಿತಿ ಅಧ್ವಾನ ಆಗಿದ್ರೆ ವಿಜಯಪುರ ಜಿಲ್ಲೆಯ ಒಂದು ಹಾಸ್ಟೆಲ್ ಇದೆ, ಆ ಹಾಸ್ಟೆಲ್ನ ಪರಿಸ್ಥಿತಿ ವ್ಯತಿರಿಕ್ತ ಆಗಿದೆ. ವಿಜಯಪುರ ನಗರದ ಹೊರವಲಯದಲ್ಲಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ, ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ವಿದ್ಯಾರ್ಥಿಗಳೇ ಖುದ್ದು ಹೇಳ್ತಾ ಇದ್ದಾರೆ. ಸರ್ಕಾರದ ಸೂಚನೆಯಂತೆ ಊಟದ ಮೆನು ಏನಿದೆ, ಆ ಮೆನುವಿನಂತೆ ಶುಚಿ ರುಚಿಯಾದ ಆಹಾರ, ಉತ್ತಮವಾದ ಕಟ್ಟಡ ಇದೆ, ಜೊತೆಗೆ ಸಿಸಿಟಿವಿ ಕಣ್ಗಾವಲು ಕೂಡ ಇದೆ. ಒಂದು ರೀತಿಯಲ್ಲಿ ಮಾದರಿಯಾಗಿ ಒಂದು ಹಾಸ್ಟೆಲ್ ಯಾವ ರೀತಿ ನಿರ್ವಹಣೆ ಮಾಡಬಹುದು, ಇರುವಂತಹ ಅನುದಾನದಲ್ಲಿ ಅದನ್ನ ಈ ಹಾಸ್ಟೆಲ್ ಮಾಡಿ ತೋರಿಸಿದೆ. ನೋಡ್ಕೊಂಡ್ ಬರೋಣ ಬನ್ನಿ. ವಿಜಯಪುರದ ಸರ್ಕಾರಿ ಹಾಸ್ಟೆಲ್ಗಳು ಯಾವ ರೀತಿ ಅದಾವ ಅನ್ನೋದಕ್ಕೆ ನಾನೊಂದು ರಿಯಾಲಿಟಿ ಚೆಕ್ ಮಾಡೋಕೆ ಹೋಗ್ತಾ ಇದೀವಿ. ತಾವೀಗ ನೋಡಬಹುದು, ನಾನು ವಿಜಯಪುರ ನಗರದ ಏನು ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ನಂಬರ್ 1 ನಲ್ಲಿದ್ದೀವಿ. ಇಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಇಲ್ಲಿ ಏನು ವಿದ್ಯಾರ್ಥಿಗಳಿಗೆ ಸರಿಯಾದ ಊಟ ಸಿಗುತ್ತಾ ಇದೆಯಾ, ಅಥವಾ ಏನು ಮಲ್ಕೊಳ್ಳಕ್ಕೆ ಉತ್ತಮವಾದ ಹಾಸಿಗೆ ಸಿಗ್ತಾ ಇದೆಯಾ, ಏನು ಮಲ್ಕೋ ಕೋಣೆಯಲ್ಲಿ ತಿಗಣೆ ಕಾಟ ಏನಾದ್ರೂ ಇದೆಯಾ ಅಂತ ಹೇಳಿ ಅವರನ್ನೇ ಕೇಳೋಣ. ಇದು ಒಂದು ಅಂಬೇಡ್ಕರ್ ವಸತಿ ನಿಲಯ. ತಾವಿಲ್ಲಿ ಗಮನಿಸಬಹುದು, ಕುಡಿಯೋದಕ್ಕೆ ಸದ್ಯಕ್ಕಂತೂ ನೋಡೋದಕ್ಕೆ ಒಂದು ಫಿಲ್ಟರ್ ನೀರು ಕೂಡ ಇಟ್ಟಿದ್ದಾರೆ. ಈಗ ಊಟದ ಸಮಯ ಆಗಿರೋದ್ರಿಂದ ಕೆಲವೊಂದು ವಿದ್ಯಾರ್ಥಿಗಳು ಊಟ ಕೂಡ ಮಾಡ್ತಾ ಇದ್ದಾರೆ. ತಾವಿಲ್ಲಿ ಗಮನಿಸಬಹುದು, ಇದು ಅಡಿಗೆ ಮನೆ. ನಾವು ಮುಖ್ಯವಾಗಿ ಸಮಸ್ಯೆ ಇರೋದೇ ಅಡಿಗೆ ಮನೆಯಲ್ಲಿ ಇರುತ್ತೆ. ಅಡಿಗೆ ಮನೆ ಶುಚಿಯಾಗಿದೆಯಲ್ಲ ಅಂತ ನೋಡೋಣ. ಇಲ್ಲಿ ಅಡಿಗೆ ಸಿಬ್ಬಂದಿಗಳು ಒಂದು ಅಡಿಗೆ ಮಾಡ್ತಾ ಇದ್ದಾರೆ. ತಾವಿಲ್ಲಿ ನೋಡಬಹುದು, ಈ ಚಪಾತಿ, ರೊಟ್ಟಿ ಈ ತರ ಎಲ್ಲ ಮಾಡ್ತಾ ಇದ್ರೆ. ಏನ್ ಎಲ್ಲಾ ಸ್ವಚ್ಛ ಐತ್ರಿ? ಅಡಿಗೆ ತಯಾರು ಮಾಡಾಗಿನ್ ಕಾಳ ಕಡೆಗಿನ್ ಹುಳ ಏನ್ ಬರ್ತಾವ? ಇಲ್ರಿ, ಏನೂ ಬರಲ್ರಿ. ಎಲ್ಲಾ ಸ್ವಚ್ಛ ಮಾಡೋರು ಒಬ್ರು ಅದಾರಿ ಮ್ಯಾಲ, ಎಲ್ಲಾ ಸ್ವಚ್ಛ ಮಾಡ್ತಾರ. ಏನೋ ಹುಳ ಇಲ್ರಿ, ಏನು ಇಲ್ರಿ, ಎಲ್ಲಾ ಸ್ವಚ್ಛ ಐತ್ರಿ. ಏನೆಲ್ಲ ಅಡಿಗೆ ಮಾಡ್ತಾರೆ? ಚಪಾತಿ, ರೊಟ್ಟಿ ಎಲ್ಲ ಮ್ಯಾಲಿನ ಮಾಡ್ತಾರ್ರಿ. ಕಸ ಹುಡುಗುದು, ಮಣ್ಣಿನ ಕಸ ಹುಡುಗಿ ಒರೆಸ್ಕೊಂಡ್ ಮತ್ತ ರೊಟ್ಟಿ ಚಪಾತಿ ಮಾಡ್ತಾರ. ತಾವಿಲ್ಲಿ ನೋಡಬಹುದು, ಗ್ಯಾಸ್ ನಲ್ಲಿ ಅಡಿಗೆ ಮಾಡ್ತಾರೆ. ಇಲ್ಲಿ ಅಡಿಗೆ ಕೂಡ ಮಾಡಿಟ್ಟಿದ್ದಾರೆ. ನಾನು ತೋರಿಸ್ತೀನಿ. ಇದು ಅನ್ನ, ಪಲ್ಯ, ಇದು ಸಾಂಬಾರ್ ಬಿಸಿಯಾಗಿರೋ ಸಾಂಬಾರ್ ಇದೆ. ಆಮೇಲೆ ಪಲ್ಯ, ಏನು ಮೆನು ಪ್ರಕಾರವಾಗಿ ಇಲ್ಲಿ ಅಡಿಗೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮಕ್ಕಳಿಗೂ ಕೂಡ ಬಡಿಸ್ತಾ ಇದ್ದಾರೆ. ಏನು ಇಲ್ಲಿ ಹಾಸ್ಟೆಲ್ ನಲ್ಲಿ ಇರ್ತಕ್ಕಂತ ಹುಡುಗರಿಗೆ ಸರಿಯಾದ ಊಟ ನೀಡ್ತಾ ಇದ್ದಾರೆ ಅಂತ ಹೇಳಿ ಸ್ವತಃ ಏನು ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದೆ. ಆಚೆ ಕಡೆ ಹೋಗಿ ವಿದ್ಯಾರ್ಥಿಗಳನ್ನ ಕೂಡ ಮಾತಾಡಿಸುವ ಪ್ರಯತ್ನ ಮಾಡೋಣ. ತಾವಿಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಈ ಕಡೆ ಇದು ಏನು ವಿದ್ಯಾರ್ಥಿಗಳ ಒಂದು ಊಟದ ಒಂದು ಸಭಾಂಗಣ ಆಗಿದೆ. ತಾವಿಲ್ಲಿ ನೋಡಬಹುದು, ಇಲ್ಲಿ ಸಿಬ್ಬಂದಿಗಳು ಕೂಡ ಇದ್ದಾರೆ. ಅವರನ್ನೇ ಕೇಳೋಣ. ಸರ್, ಯಾವ ತರ ಹಾಸ್ಟೆಲ್ ಹುಡುಗರ ವ್ಯವಸ್ಥೆ ಮಾಡಿದ್ರಿ, ಮತ್ತೆ ಏನಾದ್ರು ಸಮಸ್ಯೆ? ಏನ್ ಸಮಸ್ಯೆ ಇಲ್ಲ ಸರ್, ಎಲ್ಲಾ ಸರಿಯಾಗಿದೆ ರೀ. ಅವ್ರಿಗೆ ಊಟ ಮುಂಜಾನೆ ಬೆಳಗ್ಗೆ 6:30 ಗಂಟೆಗೆ ನಾಷ್ಟ ಕೊಡ್ತೇವ್ರಿ. ಅದೇ ಟೈಮ್ ಬೆಳಗ್ಗೆ 1 ಗಂಟೆ, ಮಧ್ಯಾಹ್ನ 1 ಗಂಟೆ ಊಟ ಚಾಲು ಹೋಗುತ್ತ್ರಿ. ಊಟ ಕೊಟ್ಟಿಂದ ಮತ್ ಸಾಯಂಕಾಲ ಅವ್ರಿಗೆ 7 ರಿಂದ 8 ಗಂಟೆ ಊಟ ಕೊಡ್ತೇವ್ರಿ. ಊಟ ಮಾತ್ರ ಮೆನು ಚಾರ್ಟ್ ಪ್ರಕಾರ ಇರ್ತದೆ. ಮೆನು ಯಾವ ತರ ಇರ್ತದೆ ಆ ತರ ಊಟ ಇರ್ತದೆ ಸರ್. ಇನ್ನು ಅಡಿಗೆ ಏನ್ ತರಕಾರಿ ಆಗಿರ್ಬೋದು, ಆದ್ಮೇಲೆ ಕಿರಾಣಿಗಳೆಲ್ಲ ಹುಳು ಬರ್ತಕ್ಕಂಥದ್ದು, ವಿದ್ಯಾರ್ಥಿಗಳ ಒಂದು ಆರೋಪ ಈ ತರ ಏನಾದ್ರು ಹಾಸ್ಟೆಲ್ ಅಲ್ಲಿ ಕಂಡು ಬಂದಿದೆ? ಇಲ್ರಿ ಸರ್, ನಾವೆಲ್ಲ ಸ್ವಚ್ಛ ಮಾಡ್ಕೊಂಡು ಅವ್ರಿಗೆ ಅಡಿಗೆ ಮಾಡ್ತೇವ್ರಿ ಸರ್. ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ ಸರ್. ಈಗ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವರನ್ನೇ ಕೇಳೋಣ ಯಾವ ತರ ಸಮಸ್ಯೆ ಇದೆ ಅಂತ, ಏನಾದ್ರು ಇದೆ ಅಂತ ಹೇಳಿ. ಈಗ ಈ ಹಾಸ್ಟೆಲ್ ಅಲ್ಲಿ ಏನ್ ಸಮಸ್ಯೆ ಏನಾದ್ರು? ಏನು ಸಮಸ್ಯೆ ಆಯ್ತು, ಒಂದ್ ನಂಬರ್ ಹಾಸ್ಟೆಲ್ ಐತ್ರಿ ನಮ್ದ್ರಿ. ಕರ್ನಾಟಕದ ಒಂದ್ ನಂಬರ್ ತಿಳ್ಕೊತೇನ್ರಿ. ಇಲ್ಲಿ ಇದು 2 ವರ್ಷ ಐತ್ರಿ. ಒಂದ್ ಕಡಿಮೆ ಇಲ್ರಿ, ಒಂದ್ ಏನು ಇಲ್ರಿ. ಇಲ್ಲಿ ವಾರ್ಡನ್ ಮತ್ ಯಾರು ಇರ್ತಾರ ನೋಡ್ರಿ, ಅವ್ರ ಮಕ್ಕಳು ನೋಡ್ಕೊಂಡಂಗ್ ನೋಡ್ಕೋತಾರ ನಮಗ್ರಿ. ಒಂದ್ ನಂಬರ್ ಹಾಸ್ಟೆಲ್ ರೀ, ಅದು ಬಿಟ್ಟು ನಾ ಏನೋ ಹಾಸ್ಟೆಲ್ ಒಂದ್ ನಂಬರ್ ನೋಡ್ರಿ. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.